ಮೋದಿಯವ್ರು ಏನಕ್ಕೆ ಬರಬೇಕು ಅಂದರೆ ದೇಶಕ್ಕೆ ನಮಗೆ ಮೋದಿಯವ್ರು ಬೇಕೇ ಬೇಕು. ಮಕ್ಕಳು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದ್ವಿ, ಇವತ್ತು ಈಚೆ ಬಂದು ಮಾತಾಡ್ತಾ ಇದ್ದೀವಿ ಅಂದರೆ ಮೋದಿಯಿಂದ. ಮೋದಿ ಬರಲೇಬೇಕು, ಅದು ನಮಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರನೂ ಮೋದಿ ಇದ್ರೇ ನಾವು ಮುಂದುವರಿಯೋದು ಸರ್. ಮೋದಿಗಾಗಿ ನಾವು ದೇಶಕ್ಕಾಗಿ ಮೋದಿ ಪಿ ಸಿ ಮೋಹನ್ ಅವ್ರು ಗೆದ್ರೇ ಮೋದಿ ಅವ್ರು ಬರೋದು. ಸೊ ಅದಕ್ಕೋಸ್ಕರ ನಮ್ದು ಎಲ್ಲರಿಗೂ ಅವಕಾಶ ಕೊಡಲಿ ಅಂತ ಕಾಯ್ತಾ ಇದ್ದೀವಿ. ಮೋದಿ ಬರಲೇಬೇಕು. ಆದರೆ ಅಲ್ಟಿಮೇಟಮ್ ಇಸ್ ಮೋದಿ ಮಾಡಿದಷ್ಟು ಡೆವಲಪ್ಮೆಂಟ್ ಇಂಡಿಯಾದಲ್ಲಿ ಯಾವ ಮಾಡಲಿಲ್ಲ, ಯಾರೂ ಮಾಡಿಲ್ಲ, ಯಾವ ಪಕ್ಷಗಳೂ ಮಾಡಿಲ್ಲ. ಆ್ಯಂಡ್ ಇಟ್ಸ್ ವರ್ಲ್ಡ್ ವೈಡ್ ಫೇಮಸ್. ಇಲ್ಲಿ ಮಾತ್ರ ಅಲ್ಲ, ನೀವು ಯಾವ ದೇಶಕ್ಕೆ ಹೋಗಿ ಮೋದಿದು ಡೆವಲಪ್ಮೆಂಟ್ ಈಸ್ ಲೈಕ್ ಸೀನ್ ಎವ್ರಿವೇರ್, ಲೈಕ್ ಅಷ್ಟು ಚಂದ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಮೋದಿಗೆ ಜೈ. ದೇಶ ಪ್ರಗತಿ ಆಗಬೇಕು ಅಂದರೆ BJP ಬರಲೇಬೇಕು. ಯಾಕೆ ಮೋದಿ ಅಂತ ನಾಯಕ ನಮಗೆ ಬೇಕೇ ಬೇಕು. ಅಂದರೆ ಅವರು ವಿಶ್ವ ದರ್ಜೆ ನಾಯಕ ಅವರು. ಸೊ ನಮ್ಮ ಭಾರತನ ತುಂಬ ಮುಂದುವರಿಸಿ ಒಂದು ಎಲ್ಲ ಪ್ರಪಂಚ ಭಾರತನ ಗುರುತಿಸೋ ಮಟ್ಟದಲ್ಲಾಗಿದೆ. ಸೊ ಮೋದಿ ಬರಲೇಬೇಕು. ಇವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಯಾಕಂದರೆ ಪಿ ಸಿ ಮೋಹನ್ನು ಆಗಲೇ ಇದು ಹ್ಯಾಟ್ರಿಕ್ ಬಾರಿಸಿದ್ದಾರೆ ಅವರು. ಇದು ಮತ್ತೆ ಬರ್ತಾ ಇದ್ದಾರೆ. ಸುರೇಶ್ ಕುಮಾರ್ ಅವರು ನಾವು ತುಂಬ ವರ್ಷಗಳಿಂದ ಅವ್ರನ್ನ ನೋಡ್ಕೊಂಬಂದಿದ್ದೀವಿ. ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ಅಂಥವ್ರು ನಮಗೆ ಬೇಕೇ ಬೇಕು. ನಮ್ಗೆ ಹೌದು, ಇವತ್ತು ಕಾಲೇಜಲ್ಲಿ ಹೋಗ್ತಿರೋ ಹುಡುಗಿಗೆ ಎತ್ತಿವುದು ಚಾಕುವಿಂದ ಎಲ್ಲ ಸ್ಟೂಡೆಂಟ್ಸ್ ಮುಂದೆನೇ ಇದು ಮಾಡಿದ್ದಾರೆ. ನಮಗೂ ಒಂದು ಪ್ರೊಟೆಕ್ಷನ್ ಬೇಕು, ನಮಗೆ ಲೇಡೀಸ್ಗೂ ಬೇಕು. ಮತ್ತು ನಮ್ಮ ರಾಜ್ಯ ಚೆನ್ನಾಗಿ ಸುಭಿಕ್ಷವಾಗಿರಬೇಕು ಅಂದರೆ ನಮಗೆ BJP ಅಂತ ಗೌರ್ಮೆಂಟೇ ಬೇಕು. ಈ ಗೌರ್ಮೆಂಟ್ ಬಂದಮೇಲೆ ಸ್ವಲ್ಪ ತುಂಬ ಇದು ನಡೀತಾ ಇದೆ, ಎಲ್ಲ ಕಡೆಯೂ ನಡೀತಾ ಇದೆ. ಅದು ನೋಡಿದ್ರೆ ಸ್ವಲ್ಪ ಭಯನ ಆಗುತ್ತೆ. ಹೆಣ್ಮಕ್ಳು ನಾವು ಒಬ್ಬರೊಬ್ಬರೇ ಓಡಾಡೋಕ್ಕೂ ಒಂಥರ ಭಯದ ವಾತಾವರಣ ನಿರ್ಮಾಣ ಆಗಿದೆ ಈಗ. ನಾವು ವೋಟರಾಗಿ ನಮಗೆ ಮೋದಿ ಅಂತ ನಾಯಕನೇ ಬೇಕು, ಅವ್ರಿಗೆ ಮಾಡಬೇಕು, ಅವರೇ ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮ ಆಪ್ಷನ್.